ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ನಿಮ್ಮ ಪ್ರೀತಿಯ ಬಯಸಿನ ಹುಡುಗಿ. ವೆಲ್ಕಮ್ ಟು ನ್ಯೂ ವ್ಲಾಗ್. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೊಸದಾಗಿ ನೋಡ್ತಿದ್ರೆ ಎಡಗಡೆ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರ ಮೂಲಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತೇನೇನು ಕೆಲಸ ಅಂತ ನೋಡುವ. ನಮ್ಮ ಅಣ್ಣ ಬೆಳಗ್ಗೆನೇ ಔಷಧಿ ಹೊಡೆಯಕತ್ತಿದ್ದಾನೆ ನೋಡಿ. ಅಲ್ಲಿ ನಮ್ಮ ಸೈನ್ಯ ಬಂದು ನಮ್ಮ ಕವಿ ಬಂದು ಅವರೇನು ಬರಲಿಲ್ಲ. ನಮ್ಮ ಸೈನ್ಯ ಜೋಡಿ ಹೋಗಿ ಶಪ್ಪೆ ಹೊತ್ಕೊಂಬರ್ತೀವಿ. ಶಪ್ಪೆ ಹೊತ್ಕೊಂಬಂದರೆ ಏನು ಕೆಲಸ ಅಂತ ಹೇಳ್ತೀನಿ. ನಮ್ಮ ಕವಿ ಬರೋದು. ನಾನು ಶಪ್ಪೆ ತಂದೆ ಸ್ನೇಹಿತರೆ. ಅಮ್ಮ ರಾಗಿ ಕಡ್ಡಿ ತಂತಿದ್ದೇನೆ, ದನಗಳಿಗೆ ಹಾಕಿದ್ದೀನಿ. ಈಗ ಮರಿಬಿಟ್ಟು ಕುರಿ ಎಬ್ಬಿಸ್ಕೊಡ್ತೀನಿ. ಅಣ್ಣ ಔಷಧಿ ಹೊಡಿತದನಲ್ಲ, ಹಾಗಾಗಿ ನಾನೇ ಎಬ್ಬಿಸ್ಕೊಡ್ತೀನಿ. ಸ್ನೇಹಿತರೆ, ನಮ್ಮ ಪಾಪ ಮರಿ ಇರದಳೆ, ನಮ್ಮ ಬೇಬಿ ಅಮ್ಮ ನೋಡಿ. 4 ಪಾಪ ಮರಿ, ಒಂದು ಹುಲ್ ಕರೆದು, ಒಂದು ಕೆಂದುದು, ಒಂದು ಕಾಫಿ ಕಲರ್ ಅಂದರೆ ಕಾಫಿ ಅಂದರೆ ಆ ಥರ ಅಲ್ಲ, ಒಂದು ಸ್ವಲ್ಪ ಕರ್ರಂದು, ಇದು ಬೆಳ್ಳಂದು. ಎಷ್ಟು ನೋವು 4 ಪಾಪ ಮರಿಗಳು. 3 ಉಣ್ಣಿಸ್ಕೊಳ್ತಿದ್ದಾವೆ. ಇದು ಯಾಕೋ ಉಣ್ಣಿಸ್ಕೊಳ್ತಿಲ್ಲ. ನಮ್ಮ ಅಜ್ಜಿದು ಇದು ಬಟ್ಟೆ ಇಕ್ಕಿದ್ದು ರೊಟ್ಟು ಅದ್ರಾಗೆ ಇದ್ಕೊಂಡ್ಬಿಟ್ಟದ. ಬೆಳಗ್ಗೆ ಕೆದ್ರಳು. ನಾನು ಯಾಕೆ ಎದ್ರದ್ದು ಅಂದ್ಕೊಂಡೆ. ಪಾಪ ಈ ಅಕ್ಕೆ ಕೆದ್ರಿದ್ದಾಳೆ ಮರ ಇದು. ಸೊ ಚೆನ್ನಾಗಿ ಚಾಕಮ್ಮ, ಓಕೆನಾ ಬೇಬಿ? ನಮ್ಮ ಬೇಬಿ ಥರನೇ ಗಂಡು ಬೇಕಿತ್ತು. ಇದೇ ಥರ ಬೇಬಿ ಅಂತ ಇಕ್ಕಿದ್ದೆ. ಇದು ಹೆಣ್ಣು ಪಾಪು ಮರಿ ಅಷ್ಟೇ. ಎಷ್ಟು ಚೆನ್ನಾಗಿ ಉಣಿಸ್ಕೊಂತದ. ಅವು ನೋಡಿ, ಇಲ್ಲಿ ಕುನಿ ಇದ್ದಂಗೆ ಇದಾವೆ. ಸಣ್ಣ ಪಪ್ಪೈಗಳವು. ಇದು ಯಾಕೋ ಇಲ್ಲಿ ಒಳಗೆ ಹೋಗೈತೆ. ತಡೀರಿ ನಾನು ನೋಡಿ, ಇಷ್ಟು ಸಣ್ಣ ಪಪ್ಪೈಗಳು. ಓನಮ್ಮ ಪಾಪು ಮರಿ ತಾಂಡೆ ಅಂತಾನಾ? ಬಿಡ್ತೀನಿ ಹೇಳು. ಆಯಿತು, ದಿಮ್ನಾಗ ಇಟ್ಕೊಳ್ತವೆ ಸ್ನೇಹಿತರೆ. ಇದು ಈ ಸರಿ ನಮ್ಮ ಮನೆಗೆ ಬಾಣ್ತಿತ್ತಾನ ಮುಂದು. ಸರಿ ಅವ್ರ ದನಪ್ಪರ ಮನೆಯಾಗಿತ್ತು. ಎಷ್ಟು ಚೆನ್ನಾಗಿ ಸರಿ ಇಂಥವೇ 4 ಇದ್ದಿತ್ತು. ಈ ಸರಿ ಇಂಥವೇ ಇದೈತೆ. ಬೇಬಿ ಚೆನ್ನಾಗಿ ಮಚ್ಚ. ಅಮ್ಮ ನಾನು ಸೇರ್ಕೊಂಡು ಇಷ್ಟು ಕಡಲೆ ಬೀಜ ಸೊಲ್ದ್ವಿ ಒಂದು ದಿವಸ. ಅವು ಕಟ್ಕಾಯಿ ಐತವಲ್ಲ, ಹಾಗಾಗಿ ಎಲ್ಲ ತಲ್ದಾಗಳವು. ಇವೆಲ್ಲ ಮಕ್ಳಿಂಗ್ ಇದಾವೆ ಅಂತ ನಮ್ಮ ತಂದು ಹೊರಕ್ಕೆ ತಂದು ನೆಲದಕ್ಕೆ ಹಾಕೈತಿ. ಇವನ್ನೆಲ್ಲ ಗೊಬ್ಬು ಹೋಗುತ್ತೆ. ಇವನ್ನೆಲ್ಲ ಸುಲಿತೀವಿ ಅಷ್ಟೇ. ಇವಾಗ ಒಂದು ಸ್ವಲ್ಪ ದನಿಗೆ ನೀರಿಗೆ ಹೋಗೋ ಕರೆಂಟ್ ಬಂದೈತಿ. ಇವಾಗ ಇರ್ತೀನಿ ಮುಂದಿನ ಕೆಲಸ. ಸ್ನೇಹಿತರೆ, ನಮ್ಮ ಅಣ್ಣ ಸ್ನಾನ ಮಾಡೋದು, ಅದಕ್ಕೆ ಇನ್ನೇನು ತೋಟಕ್ಕೆ ನೀರು ಬಿಡ್ತೀನಿ ಅಂದ. ಅದಕ್ಕೆ ಇನ್ನೇನು ಇವಕ್ಕೆಲ್ಲ ಬಿಟ್ಟೆ ಗಿಡಗಳಿಗೆ. ಇವಾಗ ಈ ಕಡೆ ಇರ್ತೀನಿ. ಹೋಗ್ತಾವೆ ಇಲ್ಲ ಸ್ವಲ್ಪ ಬರಂಗಿಲ್ಲ. ಇದೇ ಪ್ರಾಬ್ಲಮ್. ಇಲ್ಲಿ ದಿನ ಆಗ್ಬಿಟ್ಟೈತೆ. ಅಸಲಾಗೆ ಜಾಸ್ತಿ ಇಲ್ಲಿ ಬೇಕಾದ್ರೆ ಕೊಟ್ಕೊಳ್ತೀನಿ. ಆಗೋ ಅಲ್ಲಿ ಅಷ್ಟು ಅರ್ಧಕ್ಕೆ ಒಂದು ಸ್ವಲ್ಪ ತೆಗೆದ್ರೆ ಹೋಗ್ತಾವೆ ಅಷ್ಟೇ. ಮತ್ತು ಬಿತ್ಲಾಗ ಹಾಕೋಣ. ಫುಲ್ ಪ್ಯಾಕ್ ಮಾಡಿದೆ. ಇದೆಲ್ಲ ಭಾಳ ತರಗ್ಬಿಟ್ಟೈತೆ. ಅಮ್ಮ ನಾನು ಹೊಡಿಬೇಕು ಅಂತ ಅಂದ್ಕೊಂಡ್ವಿ. ಎಲ್ಲ ನನ್ನ ಸುಮ್ಮನೆ ಹಂಗೆ ಇದೆ. ಇಲ್ಲಿ ಒಂದು ಸ್ವಲ್ಪ ಬೀಳ್ತೀನಿ ಹೋಗಿ. ಆಮೇಲೆ ಹಾಕೊಂಡು ಸಮಸ್ಯೆ ಇಲ್ಲ. ಕಡಲೆಕಾಯಿ ಇನ್ನೇನು ಆದ್ವು ಸ್ನೇಹಿತರೆ. ಇಷ್ಟು ಹೊಲ್ಟದಾವೆ. ಸಿಪ್ಪೆ ಹೊಡೆದ ಇಷ್ಟು ಸೇರು 7-8 ಸೇರು ಒಳಗೆ ಆಗ್ತವೆ ಅಷ್ಟೇ. ಕಸ ಹೊಡೆಯೋದೈತೆ. ಕಸ ಹೊಡಿತೀನಿ ಇವಾಗ ಸ್ನೇಹಿತರೆ. ತುಂಬ ದಿನ ಆಯಿತು 2 ಜಡೆ ಹಾಕೊಂಡು. ಅದಕ್ಕೆ ಮಧ್ಯಾಹ್ನ ಟೈಮಲ್ಲಿ ಹಾಕ್ಕೊಂಡೆ. ನಾವು ಒಂದು ಸ್ವಲ್ಪ ತೆಳ್ಳಗದವ, ಹಾಗಾಗಿ ಶೆಳ್ಪೆ ಥರ ಬೀಳ್ತಾವೆ ನೋಡಿ. ಈ ಥರ ನನಗೆ ಹೈಸ್ಕೂಲ್ ನೆನಪಿ ಬರುತ್ತೆ ಈ 2 ಜಡೆ ಹಾಕ್ಕೊಂಡಾಗ. ಅವಾಗಿನ ಇಷ್ಟೊಂದು ಉದ್ದ ಇರಲಿಲ್ಲ. ಅವಾಗ ಹಿಂಗೆ ಹಾಕೊಂಡು ಹೋಗ್ತಿದ್ದೆ. ಟೇಪ್ ಕಟ್ಕೊಂಡು ಹೋಗ್ತಿದ್ದೆ ಇಂಥ ಹತ್ರ ಕೊನೆ ಹತ್ರ. ಆದರೂ ಮಿಸ್ ಎಲ್ಲ ಹಿಂಗೆ ಮೇಲೂ ಕಟ್ಕೊಂಬರ್ರಿ ಅಂತ ಹೇಳೋರು. ನಾನು ಸೆಟ್ ಆಗ್ತಿಲ್ಲ ಇಷ್ಟಕ್ಕಿರೋವು. ಅದು ಸಮಸ್ಯೆ ಆಗೋದು ನನಗೆ. ಸೊ
ಅದಕ್ಕೆ ಇವಾಗ ಅದೇ ಮೆಮೊರೀಸ್ನ ಕಮ್ ಬ್ಯಾಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಪರವಾಗಿಲ್ಲ, ಚೆನ್ನಾಗಿ ಕಾಣ್ತೀನಿ. ಏನಿಲ್ಲ, ದೊಡ್ಡವರು ಆದ ತಕ್ಷಣ ಚಿಕ್ಕವ್ರ ಥರ ಇರಬಾರ್ದಂತ ಏನಿಲ್ಲ. ಚಿಕ್ಕವರಾಗಿ ಅವಾಗವಾಗ ನಾವು ಚಿಕ್ಕವರು ಆಗಬೇಕು. ಅವಾಗ ನಮಗೆ ಅನಿಸುತ್ತೆ ಒಂಥರ ಚೆನ್ನಾಗಿತ್ತಲ್ಲ ಆ ಲೈಫು ಅಂತಂದು. ನಮ್ಮ ಬುಡ್ಡೀಸ್ ಎಲ್ಲ ನೋಡಿ ಆಟ ಆಡಕತ್ತಿದೆ ನೋಡಿ. ಏನು ಕೇತೆ ಕ್ವಾಟ್ಲೆ ಕೊಡ್ತಾವಂದ್ರೆ ಸುಮ್ಮನಿರಲ್ಲ. ಕೇತೆ ಮಾಡೋದು ಅಷ್ಟೇ. ಕೀಟ್ಕೆ ಮಾಡ್ತಿರ್ಬೇಕು, ಅಲ್ಲಿವರೆಗೆ ಸಮಾಧಾನ ಇರಲ್ಲ ಇವಕ್ಕೆ. ಕೀಟ್ಲೆ ಮಾಡ್ದಲೆ ಇವಳು ಕಬಿ ಎದ್ದಾಳೆ, ಸಾಮಾನ್ಯ ಇದ್ದಾಳಲ್ಲ. ಅವ್ರ ಅಮ್ಮನ 3 ಮೊಳ ಆದರೆ ಇವಳು 6 ಮೊಳ. ಆ ರೇಂಜಿಗೆ ಕಡಿತಾಳೆ. ಅಲ್ಲಂದರೆ ಚೂಪುಗದ ಸ್ನೇಹಿತರೆ, ಭಾಳ ಚೂಪುಗದ. ಅರ್ಧಕ್ಕರ್ಧ ನನ್ನ ಟಾಪು ಪ್ಯಾಂಟ್ ಅರ್ಧಿಕ್ಕಿದಾಳೆ ಎಲ್ಲ ತೂತು ಮಾಡಿ ಇವಳು. ಕೇತೆ ಮಾಡ್ತಾಳೆ ನೋಡಿ. ನಮ್ಮ ಸುವೇನ ಆರಾಮ ಮಲ್ಕೊಂಡದ, ನಮ್ಮ ಚುಕ್ಕನೂ ಆರಾಮ ಮಲ್ಕೊಂಡದ. ನಲ್ಲಿ ಬ್ಲಾಕಿ ಬಂದಿದ್ಲು ಹೋದ್ಲು ನೋಡಿ. ಇವಳು ಸುಮ್ಮನೆ ಇರ್ತಾಳೆ, ಜೋರು ಮಾಡಿ ಅವನ ಮೇಲೆ ಹೋಗ್ತಾನೆ. ಇವನು ಸುಮ್ಮನೆ ಇರ್ತಾನೆ, ಅವಳಂತೂ ಸುಮ್ಮನೆ ಇರಲ್ಲ, ಅವನ ಮೇಲೆ ಹೋಗ್ತಿರ್ತಾನೆ. ಸೇಮ್ ಅವ್ರ ಅಮ್ಮನ ಮೇರಿಸ್ತಾಳೆ ಈಕಿ. ಮ್ಯಾಗಳ ಪಿಪ್ಪೆಲ್ಲ ಅಂದ್ಕೊಂಡೋಗಿ ಇವಾಗ ಸಿಪ್ಪೆ ಏನಿತ್ತು ತೂರ್ತು. ಈಗ ಗಟ್ಟಿವೆಲ್ಲ ಇದರಲ್ಲಿ ಬಂದದವೆ. ಬೀಜ ಒಂದು ಸ್ವಲ್ಪ ತಿರ್ಗಾ ಪಿಪ್ಪೆ ಜೊತೆಗೆ ಎಲ್ಲ ಅದ್ರಾಗೂ ಇಲ್ಲೊಂದು ಸುಲಿದಿಲ್ದವು ಇರ್ತಾವಲ್ಲ, ಅವನ್ನೆಲ್ಲ ಇದು ಮಾಡ್ತೀವಿ. ಇದ್ರಾಗೇನು ಅಷ್ಟೊಂದು ಹೋಗಿರಲ್ಲ ಜಾಸ್ತಿ, ಇಲ್ಲ ಒಂದೊಂದು ಸ್ವಲ್ಪ ಹಸ್ನ ಮಾಡಿದ್ರೆ ಮುಗೀತು ಇದ್ರ ಕತೆ. ಸ್ನೇಹಿತರ ಒಂದು ಇದು ಸಿಂಬೆ ಡ್ರಿಪ್ಪಿನ ತಂದು ಲೋ ಕ್ವಾಲಿಟಿ ಹೈ ಕ್ವಾಲಿಟಿ ಆದ್ರೆ 3000 2000 ಮೇಲೆ ಇದು ಕವರ್ ಬರುತ್ತೆ ನಮ್ ಗಿಡ ಕ್ರಾಫ್ಟ್ ಮಾಡಕ್ಕೆ. ಸೊ ಅದಕ್ಕೆ ಇಟ್ಕೊಂತಾನೆ ನೀಟಾಗಿ ಮಡಿಸಿ ಅದನ್ನ. ಹಿಂಗೆ ನೋಡಿ, ಈ ಪೈಪ್ ಅಷ್ಟೊಂದು ಇದಿಲ್ಲ, ಬಟ್ ಪರವಾಗಿಲ್ಲ, ಸದ್ಯಕ್ಕೆ ನಡೀತದೆ ಅಷ್ಟೇ. ಇವಾಗ ಏನೋ ಅಂಥದ್ದೇನೋ ನೆರಳಿರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಅಲ್ಲೇನೋ ಹಾಕ್ಬೇಕಾರೆ ಹಾಗಾಗಿ ನಡೀತದೆ. ಒಂದು ಸಿಂಬೆ ಇಷ್ಟ ಐತೆ. ಇದು ಎಷ್ಟ್ರದ್ದು ಏನು ಕತೆ ನನಗೂ ಗೊತ್ತಿಲ್ಲ ಸರಿಯಾಗಿ, ನನಗೂ ಗೊತ್ತಿಲ್ಲ, ನನ್ನ ತಮ್ಮಗೂ ಗೊತ್ತಿಲ್ಲ. ಕವರ್ ನೋಡಿ ಏನಕ್ಕೆಲ್ಲ ಯೂಸ್ ಮಾಡಕ್ ಬರ್ತವೆ ಅಂತಂದು ಐಡಿಯಾ ಇರ್ಬೇಕು ಅನ್ನೋದು ಇದಕ್ಕೆ ನೋಡಿ. ನನಗೂ ಗೊತ್ತಿರ್ಲಿಲ್ಲ. ಅಂದ್ರೆ ಈ ತರ ಕವರ್ನ ನಾವು ನೋಡಿದ್ವಿ, ತೋಟಗಾರಿಕೆ ಸರ್ ನನಗೆ ಹೇಳಿದ್ರು, ಅವಾಗ ನಾನು ನೋಡಿದ್ದೆ. ಅಲ್ಲಿ ನಮ್ಮ ಹೈಸ್ಕೂಲಾಗೆ ಒಂದು ಇದು ಮಾಡಿದ್ರು, ಕ್ರಾಸ್ ಮಾಡಿದ್ರು, ಅವಾಗ ಸುತ್ತಿದ್ರು ಸಿಂಬೆನ. ಅದಕ್ಕೆ ಅವಾಗ ನೋಡಿದ್ದೆ. ಎಷ್ಟೈತೆ? 150-200 ಹೆಂಗಿಲ್ಲ ಅಂದ್ರು ಇದು ಬಾಳ ಅಂದ್ರೆ ನೀಟಾಗಿ ಇಟ್ಕೊಂಡ್ರೆ ಬಾಳ ದಿನನೇ ಬರುತ್ತೆ, ಚೆನ್ನಾಗಿರುತ್ತೆ. ಅಂದ್ರೆ ಇದು ಸ್ನೇಹಿತರೆ, ಈ ತರ ನಾವು ಸುತ್ಕೊಂಡು ಏನೋ ಅದ್ ಆಟ ಆಡ್ತಿದ್ವಲ್ಲ, ಏನು ಹಿಂಗೆ ಬೆನ್ನಂಗೂರಿ ಆಟ ಆಡ್ತಿದ್ವಿ. ಈ ತರ ಪೇಪರ್ ಆಯ್ತು ಇಲ್ಲ ಕವರ್ ಆಯ್ತು, ಯಾತ್ರ ಸಿಗ್ತಾವ ರೌಂಡ್ ಮಾಡ್ಕೊಳೋದು, ಹೊಡಿಯೋದು ಅಷ್ಟೇ ನಮ್ ಟಾರ್ಗೆಟ್. ಅಂತಂತ ಮಹಾನ್ ವ್ಯಕ್ತಿಗಳೇ ಇದ್ರು. ಕಲ್ಲು ಯಾತ್ ಸಿಗುತ್ತೋ ಅದರಕ್ಕೆ ಅದನ್ನೇ ಮುದ್ದು ಮುಲಾಜಿಲ್ಲ ಅಲ್ಲೇನ ತಮ್ಮ. 1150 ಸೊ ಇದೆಷ್ಟಕ್ಕಾಗುತ್ತೆ ಏನ್ ಕತೆ ನೋಡುವ ಸ್ನೇಹಿತರೆ. ಇದು ಹೈವೇರ್ ಮೆಟ್ಟಿನ್ ಅಂತಂತು ಇಂಜೆಕ್ಷನ್. ಇದು ಉಣ್ಣೆಗೆ ಅಂದರೆ ಉಣ್ಣೆ ಬಿದ್ದಿರ್ತಾವಲ್ಲ ದನಗಳಲ್ಲಿ, ಅದಕ್ಕೆ ಇಂಜೆಕ್ಷನ್. ಇದು ಎಷ್ಟೆಷ್ಟು ML ಏನೋ ನನಗೂ ಗೊತ್ತಿಲ್ಲ. ಒಂದೊಂದು ಹಸಿಗೆ ಇದು 20 ml ಇಂದು. ಇದು ಒಂದು ಸಣ್ಣ ಬಾಟಲ್. ಇದು 50 ರೂಪಾಯಿ ಅಂತೆ. ಎಲ್ಲೋ ಐತೆ ನೋಡ, ಇದ್ರಾಗ 80 ತೋರಿಸಿದ್ದಾರೆ, ಬಟ್ ಇದು 50 ರೂಪಾಯಿ ಅಂತೆ. 2026 ತಕನ ಟೈಮ್ ಐತೆ. ನನ್ನ ತಮ್ಮ ಇಲ್ಲಿ ಮಾವ ಅವಕ್ಕೆ ಅವರಿಗೆ ಹೆಂಗ ನೋಡಪ್ಪ ನೀನು. ಅಲ್ಲ ನೀನ್ ರೆಡಿ ಅಂದ್ರೆ ನನ್ನ ತಮ್ಮ ರೆಡಿ. ನಾನು ಇಂಜೆಕ್ಷನ್ ಆಗಿ ಇದನ್ನ ಹೇಳ್ಕೊಡಕ್ ರೆಡಿ. ಸೊ ನೋಡಿ, ಇದಿಷ್ಟೇ 50 ರೂಪಾಯಿ ಅಂತ ನೋಡಿ.
ಡ್ರಿಪ್ಪು ನೋಡಿ ಇವಾಗ ಏನು ತಂದಿದ್ವು ಅವನ್ನ ಎಳಿತಾ ಇದಾರೆ. ಯಾಕಂದ್ರೆ ಮನೆ ನೀರಿಗೆ ಹಾಕಿದಾರೆ, ಹಳೆ ಪೈಪ್ ಹೋಗ್ಬಿಟ್ಟೈತೆ. ಇಲ್ಲೆಲ್ಲ ತೇವಾಂಶ ಆಗುತ್ತಾ ಅಲ್ಲಲ್ಲಿ ಗ್ಯಾಪಲ್ಲಿ, ಅದಕ್ಕೋಸ್ಕರ ಇನ್ನೇನು ಕಟ್ಟು ಮಾಡ್ತಾನೆ. ಇಲ್ಲೆಲ್ಲ ನೋಡಿ ಪಾಪ ತೇವಾಂಶ ಆಗುತ್ತಂತ ಎಲ್ಲ ಇಲ್ಲೊಂದು ಸ್ವಲ್ಪ ಚರಂಡಿ ಆಗೈತೆ. ನಾವು ಮುಂದೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು, ಸರಿ ಹೋಗುತ್ತೆ. ಸೊ ಅಲ್ಲಿ ಬೋರ್ ಐತೆ ಹೊಲ್ದ ಹತ್ರ ನಡಂತ್ರ, ಅಲ್ಲಿಂದ ಇಲ್ಲಿಗೆ ಕನೆಕ್ಷನ್ ಕೊಟ್ಟಿದ್ದಾರೆ. ಉಳ್ದಿದ್ದು ಅಲ್ಲಿಗೆ ಇನ್ನೊಂದು ತೋಟ ಐತಲ್ಲ ಅಲ್ಲಿಗೆ ತಗೊಂಡೋಗಿ ತೆಂಗಿನ ಗಿಡಕ್ಕೆ ಡ್ರಿಪ್ ಮಾಡ್ಬೇಕಂತ ಮಾಡ್ತಾರೆ. ಉಳ್ದಿದ್ದು ಹಂಗೆ ಇಟ್ಕೊಳ್ತಾರೆ ಅಷ್ಟೇ, ಸಿಂಪಲ್. ಲೋ ಕ್ವಾಲಿಟಿ 1000 ರೂಪಾಯಿ ಕೇಳಿದಾರೆ ನೋಡಿ. ಇನ್ನು ನಾವು ಎಲ್ಲೆಲ್ಲಿಗೆ ಹೋಗ್ಬೇಕೋ ಗೊತ್ತಿಲ್ಲ. ನಮ್ದು ಮಾತ್ರ ಕಮ್ಮಿ ಕೇಳ್ತಾರೆ. ಯಾವನ ಬೆಳೆಗಳು ಏನ್ ನೋಡ್ತೀಯ ನೋಡಪ್ಪ. ಹೊಡ್ಕೊಂಡೆ ಯಾವಾಗ್ಲ ನೋಡ್ಕ ಸ್ನೇಹಿತರೆ. ಇದು ದೊಡ್ಡ ಹಸಿಗಳಿಗಾದ್ರೆ ತತ್ತೆ ಮೇಲೆ, ಇದು ಕತ್ತೆ ಮೇಲೆ ಮಾಡ್ತಾರೆ. ಇಲ್ಲಿರೋ ಚಿಕ್ಕ ಪಾಪು ಮರಿಗಳಿಗೆಲ್ಲ 2 ml 3 ml ಮಾಡ್ತಾರೆ ಅಷ್ಟೇ. ಸೊ ಅದಕ್ಕೆ ಅವನು ಇದೊಂದು 20 ml ತಂದದಾನೆ. ನಾವು ಒಂದು ಸ್ವಲ್ಪ 3-4 ತಂದ್ರೆ ಸರ್ ಹೋಗ್ತಾವ ನಮ್ಮ ಹಸುಗಳಿಗೆ. ನೋಡುವ ಸ್ನೇಹಿತರೆ, ಇಂಜೆಕ್ಷನ್ ಮಾಡ್ತಾ ಇದ್ವಿ. ಅಮ್ಮ ಅಂದ್ಬಿಟ್ಲು, ಅಪ್ಪ ದೇವ್ರೇ ಪರಮಾತ್ಮ. ಸ್ನೇಹಿತರೆ, ಇದು ಆಯಿಲ್ ಒಂದ್ ಸ್ವಲ್ಪ ಹೊರಕ್ ಬಂತು. ಅದ್ರದ್ದು ಮೆಡಿಸನ್ ಬಿಡಿ ಎಲ್ಲ ಬಿಸಿ ಅನ್ಸ್ತೈತೆ. ಒಂಥರ ಹೆಂಗ್ ಅನ್ಸ್ತೈತೆ. ಇದಕ್ಕೆ ಇರೋದು ಮಾಡೋದಂದ್ರೆ ಅವಕ್ ಮಾಡಿದ್ದಲ್ಲ, ಇದಕ್ ಮಾಡೋದು ಒಂದೇ ಇರೋದು. ಸೊ ಇವಾಗ ಏನ್ ಮಾಡಲ್ಲ, ಅವ್ನು ನಾಳೆ ಯಾವಾಗನ ಮಾಡ್ತಾನೆ. ಅದಕ್ಕೆ ಇವೆಗ್ಗೆಗ್ರ ಆಡ್ಬಿಟ್ವು ನನಗಂತೂ ನಿಜ ಕೈ ಎಲ್ಲಿ ಹೋಗಿರಕ್ಕಿಲ್ಲ. ಇದಂತೂ ಕರ ಎಗ್ಗೆಗ್ರ ಆಗ್ಬಿಡ್ತು. ಒಂದು ಜಾವತ್ತಿಗೆ ಏನಾಯ್ತಪ್ಪ ಅನ್ಕೊಂಬಿಟ್ಟೆ. ಪರವಾಗಿಲ್ಲ, ಗುಡ್. ಸ್ನೇಹಿತರೆ ನೋಡಿ, 2 ಮರಿ ಉಳ್ಸ್ಕೊಂಡೈತೆ. ಎಲ್ಲವನ್ನೂ ಕಳಿಕ್ಕಿ ನಮ್ಮ ಅಮ್ಮಯ್ಯ ಎಷ್ಟು ಚೆನ್ನಾಗದ ಬೆಳ್ಳ. ನಾವು ಅವು 2 ಅವ್ರ ತಾಯಂಗೂ ಇಲ್ಲ. ಸ್ನೇಹಿತರೆ, ಮಾವಿನ ಹಣ್ಣು ತಿಂತಾಯಿದ್ವಿ. ಮಾವಿನಕಾಯಿ ಹಣ್ಣಲ್ಲ, ಉಪ್ಪು ಖಾರ ಹಾಕೊಂಡು ತೋತಪುರಿಯು ಚೆನ್ನಾಗಿರ್ತವೆ. ಈ ಲಾಗ್ನ ಇವತ್ತಿಂದು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಟಾಟಾ, ಬೈ ಬೈ, ಸಿ ಯು.